ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುತ್ತಿರುವಂತಹ ಕುರುಡು ಪ್ರೇಮ, ಸ್ವತಂತ್ರ, ಸಲಿಗೆ, ಆಮೇಲೆ ಅವರು ದಾರಿ ತಪ್ಪಿದ ಮೇಲೆ ತಂದೆ ತಾಯಿಗಳು ಅನುಭವಿಸಬೇಕಾದಂತಹ ಕಷ್ಟ, ಯಾತನೆ, ಮಾನ ಮರ್ಯಾದೆ, ಬಂಧನ, ಈ ಎಲ್ಲದರ ನಡುವೆ ಜೀವನವೇ ಕಷ್ಟ ಅನಿಸುವಂಥ ರೀತಿಯಲ್ಲಿ ಎರಡು ದುರ್ಘಟನೆಗಳನ್ನು, ಉದಾಹರಣೆಗಳನ್ನು ಸಹಿತ ನಿಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ. ನಂಬರ್ 1, ಮಹಾಭಾರತದಲ್ಲಿ ಧೃತರಾಷ್ಟ್ರನ ಕುರುಡು ಪ್ರೇಮ. ಏನೇ ಮಾಡಿದ್ರು ನನ್ನ ಮಕ್ಕಳು ಮಾಡಿದ್ದೇ ಸರಿ, ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ಹಾಳಾಗೋಗ್ಬಿಟ್ರು. ಆದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ಧೃತರಾಷ್ಟ್ರ ಕೈಲಿ, ನಾನು ಈಗ ಮನಸ್ಸು ಮಾಡಿದ್ರು ಸಹಿತ ಪಾಂಡವರಿಗೆ ಹೇಳಿ ಯುದ್ಧವನ್ನು ನಿಲ್ಲಿಸ್ತೀನಿ, ನೀವು ನಿಮ್ಮ ಮಕ್ಕಳನ್ನೆಲ್ಲ ಸಮಾಧಾನವಾಗಿದ್ದರೆ ಯುದ್ಧವನ್ನು ನಿಲ್ಲಿಸ್ಬೋದು ಅಂತ. ಆದರೆ ಧೃತರಾಷ್ಟ್ರ ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ನನ್ನ ಮಾತಿಗೆ ಗೌರವ ಕೊಡಲ್ಲ ಅಂತ. ಅದರಿಂದ ಏನಾಯಿತು? ಕುರು ವಂಶನೇ ನಾಶವಾಯಿತು. ಧೃತರಾಷ್ಟ್ರ ಇವತ್ತು ಯೋಚನೆ ಮಾಡೋದು ಬಿಟ್ಟು ಮೊದಲೇ ದ್ರೌಪದಿಯ ಸೀರೆ ಸೆಳೆದಾಗ ತಲೆ ಮೇಲೆ ಎರಡು ಕೊಟ್ಟು ಅವರನ್ನು ಅಧಿಕಾರದಿಂದ ಇಳಿಸಿ ಅವರಿಗೆ ಸರಿಯಾದ ಶಾಸ್ತಿ ಮಾಡಿದ್ರೆ ಮಹಾಭಾರತನೇ ನಡೀತಿರ್ಲಿಲ್ಲ, ಕುರುವಂಶ ಸಂಪೂರ್ಣವಾಗಿ ನಾಶ ಆಗ್ತಿರ್ಲಿಲ್ಲ. ಅದೇ ರೀತಿ ಇನ್ನೊಂದು ಉದಾಹರಣೆ ಸನ್ಮಾನ್ಯ HD ರೇವಣ್ಣನವ್ರದ್ದು. ಹಣದ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ಮಕ್ಕಳ ಮೇಲಿನ ಜವಾಬ್ದಾರಿಯನ್ನೇ ಕಳ್ಕೊಂಡು ಕೇಳಿದ್ನೆಲ್ಲ ಕೊಡಿಸಿ ಬಡತನದ ಆ ನೋವನ್ನು ಸಹಿತ ತಿಳಿಸ್ದೆ ಎಲ್ಲ ಅನಿಷ್ಟಗಳನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಸಹಿತ ನಮ್ಮ ಮಕ್ಕಳು ಬಹಳ ಒಳ್ಳೆಯರು ಅಂತ ಪ್ರೂವ್ ಮಾಡ್ಕೊಂಡು ಬಂದಂಥ ಪರಿಸ್ಥಿತಿಗೆ ನಮ್ಮ ಮಕ್ಕಳು ಮಾಡೋದೇ ಸರಿ, ನನ್ನ ಮಕ್ಕಳು ಮಾಡ್ತಿರೋದೇ ಸರಿ ಅಂತ ಯೋಚನೆ ಮಾಡಿದ್ದಂತಹ ರೇವಣ್ಣನವರ ಪರಿಸ್ಥಿತಿ ಇವತ್ತು ಬಂದರ. ಮಗ ವಿದೇಶಕ್ಕೆ ಪರಾರಿ, ಒಂದು ಪ್ರತಿಷ್ಠಿತ ಕುಟುಂಬದ ಗೌರವ ಹರಾಜಾಗೋಗ್ಬಿಡ್ತು. ಇದಕ್ಕೆಲ್ಲ ಕಾರಣ ಏನು? ಇದರಿಂದ ನಾವು ನೀವು ಕಲಿಬೇಕಾದ ಪಾಠ ಏನು? ನಂಬರ್ 1, ನಾವು ನೀವು ಈಗ ಏನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ? ನಂಬರ್ 2, ಏನು ಮಾಡಬೇಕು? ಈ ಮೂರೂ ಪ್ರಶ್ನೆಗೆ ಈ ದೊಡ್ಡ ಚರಿತ್ರೆಯಲ್ಲಿ ನಡೆದಂತಹ ಕಥಾವಸ್ತುವಿಗೂ ಈಗ ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಹಗರಣಕ್ಕೂ, ಹಗರಣದಿಂದ ನಾವೇನು ಪಾಠ ಕಲ್ತ್ವಿ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇದರಿಂದಲೂ ನಾವು ಪಾಠ ಕಲೀಲಿಲ್ಲ ಅಂದರೆ ಇದಕ್ಕಿಂತ ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ನೇಹಿತರೆ, ಹಾಗಾದರೆ ಈಗ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ? ಮಕ್ಕಳಿಗೆ ಯಾವ ತೊಂದರೆನೂ ಆಗಬಾರ್ದು. ಇರೋ ಒಂದು ಮಕ್ಕಳು 2 ಮಕ್ಕಳು ಇರ್ತಾರೆ, ಅವ್ರು ಕೇಳಿದ್ನೆಲ್ಲ ಕೊಡಿಸೋದು.
ಶಾಲೆಗೆ ಫೀಸ್ ಕಟ್ಬಿಡೋದು, ಒಳ್ಳೆ ಸ್ಕೂಲು ಅಥವಾ ಯಾವುದೋ ಸ್ಕೂಲಿಗೆ ಫೀಸ್ ಕಟ್ಬಿಡೋದು, ಆ ಸ್ಕೂಲಿನ ಕಡೆಗೆ ಮಕ ಹಾಕಲ್ಲ. ಅವನೇನು ಸ್ಕೂಲಿಗೆ ಹೋಗ್ತಾ ಇದ್ದಾನೋ, ಬರ್ತಾ ಇದ್ದಾನೋ, ಓದ್ತಾ ಇಲ್ವೋ ಏನನ್ನೂ ವಿಚಾರಿಸಲ್ಲ. ಆಮೇಲೆ ಅವನು ಕಾಲೇಜ್ಗೆ ಹೋಗ್ತಾನೆ ಅಂತಂದರೆ ಅವನಿಗೆ ಮೊಬೈಲ್ ಕೊಡಿಸೋದು, ಬೈಕ್ ಕೊಡಿಸೋದು, ಅವನು ಬೈಕ್ ತಗೊಂಡು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾ ಇದ್ದಾನೆ, ಕಾಲೇಜ್ಗೆ ಹೋಗ್ತಾ ಇದ್ದಾನ, ಓದ್ತಾ ಇದ್ದಾನ, ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ, ಆ ಕಾಲೇಜ್ಗೆ ಹೋಗಿ ಬರೋಣ ನಾವು, ಅದು ಯಾವುದನ್ನು ಮಾಡಲ್ಲ, ಯೋಚನೆನೇ ಮಾಡಲ್ಲ. ಅವನು ಎಷ್ಟು ಗಂಟೆ ಕಾಲೇಜ್ಗೆ ಹೋಗ್ತಾನೆ, ಎಷ್ಟು ಗಂಟೆ ಕಾಲೇಜಿಗೆ ಬರ್ತಾನೆ, ಕಾಲೇಜಿಂದ ಬರ್ತಾನೆ, ಟ್ಯೂಷನ್ಗೆ ಹೋಗ್ತಾ ಇದ್ದಾನ, ಅಥವಾ ಏನು ಮಾಡ್ತಾ ಇದ್ದಾನೆ, ಅಥವಾ ಏನು ಮಾಡ್ತಾ ಇದ್ದಾಳೆ ಮಗಳು ಅಂತ ಯೋಚನೆನೂ ಮಾಡಲ್ಲ. ಎಷ್ಟು ಕೇಳ್ತಾನೋ ಅದಕ್ಕಿಂತ ಜಾಸ್ತಿ ಹಣ ಕೊಡೋದು, ಲೆಕ್ಕ ಕೇಳಂಗಿಲ್ಲ. ಅವನು ಯಾವ ರೀತಿ ನಡ್ಕೊತಾ ಇದ್ದಾನೆ ಸಮಾಜದಲ್ಲಿ, ಅವನು ಸಿಗರೇಟ್ ಸೇತಾನ, ಎಣ್ಣೆ ಹೊಡಿತಾನ, ಯಾರ ಜೊತೆ ಇದ್ದಾನೆ, ಯಾರ ಫ್ರೆಂಡ್ ಅವರಿಗೆ, ಇದು ಯಾವುದನ್ನು ನಾವು ಯೋಚನೆ ಮಾಡಲ್ಲ. ಗೊತ್ತಿದ್ರು ಸಹಿತ ಯಾರಾದರೂ ಫ್ರೆಂಡ್ ಹೇಳಿದರೆ ನಿಮ್ಮ ಮಗ ಸಿಗರೇಟ್ ಸೇತಾ ಇದ್ದ ಅಂದರೆ ನೋ 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 ಸಾಧ್ಯನೇ ಇಲ್ಲ ಅಂತ ಇವರೇ ಅವರನ್ನು ಸಮರ್ಥಿಸ್ಕೊಳ್ಳೋದು, ಮುಚ್ಚಿಡೋದು. ಇದು ಇವತ್ತು ನಾವು ಮಾಡ್ತಿರೋಂಥ ಪಾಠ, ಕೆಲಸಗಳು ನಾವು ಮಾಡ್ತಿರೋದು. ಆದರೆ ಮಾಡಬೇಕಾಗಿದ್ದೇನು ಕಷ್ಟಪಟ್ಟು ಎಲ್ಲರೂ ಸ್ಕೂಲಿಗೆ ಸೇರಿಸ್ತೀವಿ ಮಕ್ಕಳನ್ನ. ನಮ್ಮಷ್ಟು ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ನಾವು ಕಷ್ಟಪಡ್ತೀವಿ ವಿನಃ ಅವರಿಗೆ ನಮ್ಮ ಕಷ್ಟದ ಅರಿವನ್ನು ತಿಳಿಸಲ್ಲ. ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಹೇಳಲ್ಲ. ನಾವು ಹೊರದಂಗಿ ಇಕ್ಕೊಂಡ್ರೂ ಪರವಾಗಿಲ್ಲ, ಅವ್ನಿಗೆ ಒಳ್ಳೆ ಶರ್ಟ್ ಕೊಡಿಸ್ತೀವಿ. ಮಕ್ಕಳಿಗೆ ನಾವು ಬರೀ ಸ್ಕೂಲಿಗೆ ಸೇರಿಸಿದ್ರೆ ಆಗಲ್ಲ. ನಾವು ಮಾಡಬೇಕಾದ ಕೆಲಸ ಏನು? ಮನೆಯಲ್ಲಿ ಸಂಸ್ಕಾರ ಕಲಿಸ್ಬೇಕು, ಮನೆಯಲ್ಲಿ ಕಲಿಸ್ಬೇಕು ಶಿಕ್ಷಣನ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ DVG ಅವರು. ಮನೆಯಲ್ಲಿ ಶಿಕ್ಷಣ ಕೊಡಬೇಕು. ಏನು ಶಿಕ್ಷಣ? ಬುಕ್ಕಲ್ಲಿ ಇರೋದಲ್ಲ, ಸಂಸ್ಕಾರದ ಶಿಕ್ಷಣ ಕೊಡಬೇಕು. ಅವ್ರ ವರ್ತನೆಗಳನ್ನು ಚೇಂಜ್ ಮಾಡಬೇಕು, ನಡವಳಿಕೆಗಳನ್ನು ಚೇಂಜ್ ಮಾಡಬೇಕು, ಮಾತಾಡೋದು ಹೆಂಗೆ ಅಂತ ಕಲಿಸ್ಬೇಕು, ಸಾರ್ವಜನಿಕವಾಗಿ ಹೆಂಗಿರಬೇಕು, ಗೌರವ ಎಷ್ಟು ಗಳಿಸ್ಬೇಕು, ಗೌರವಕ್ಕೆ ಏನು ಬೆಲೆ ಇದೆ, ಆಮೇಲೆ ಇದರಿಂದ ಏನು ಅನುಕೂಲ ಆಗ್ತದೆ ನಿಮಗೆ, ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಎಷ್ಟು ಗೌರವವಾಗಿ ಮಾತಾಡಿಸ್ಬೇಕು, ಆ ಗೌರವ ಕೊಡೋದ್ರಿಂದ ನಿನಗೆಷ್ಟು ಗೌರವ ಸಿಗುತ್ತೆ, ನೀನು ಯಾಕೆ ಓದಬೇಕು, ಇದನ್ನೆಲ್ಲವನ್ನ ಮಕ್ಕಳಿಗೆ ತಿಳಿಸ್ಬೇಕು. ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಗೌರವವನ್ನು ಸಹಿತ ಸರಿಯಾದ ಸಮಯದಲ್ಲಿ ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಅಕ್ಕ ತಂಗಿಯರಂದ್ರೆ ಯಾರು, ಪಕ್ಕದ ಮನೆಯವರು ಯಾರು, ಯಾರಲ್ಲಿ ಯಾವ ರೀತಿ ನಡ್ಕೋಬೇಕು, ನಡವಳಿಕೆ ಹೇಗಿರಬೇಕು, ಮಾತು ಮಾರ್ಗ ಹೇಗಿರಬೇಕು, ಯಾರ್ಯಾರಿಗೆ ಗೌರವ ಕೊಡಬೇಕು, ಹಿರಿಯರಿಗೆ, ಗುರುಗಳಿಗೆ, ಪ್ರಪಂಚದಲ್ಲಿರುವಂಥ ಎಲ್ರಿಗೂ ಗೌರವವನ್ನು ಕೊಡಬೇಕು ಅನ್ನೋ ತಿಳುವಳಿಕೆನ ಮಕ್ಕಳಿಗೆ ನಾವು ಕೊಡಬೇಕು. ಹಾಗೂ ಸಹಿತ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ತಿದ್ದಿ ಹೇಳಬೇಕು. ಅದನ್ನು ಮೀರಿ ಮಾಡಿದರೆ, ಸರಿದಾರಿಲಿಲ್ಲ ಅಂದರೆ, ದಾರಿ ತಪ್ಪಿ ನಡೀತಾ ಇದ್ದರೆ ಶಿಕ್ಷೆ ಮಾಡಾದರೂ ಸರಿ ಅವ್ರನ್ನ ಸರಿದಾರಿ ತರಬೇಕಾದ ಜವಾಬ್ದಾರಿ ನಮ್ಮ ತಂದೆ ತಾಯಿಗಳದೇ. ಹೌದಾ ಅಲ್ಲ ಫ್ರೆಂಡ್ಸ್? ಅದೇ ರೀತಿ ಅವರನ್ನು ಸುಶಿಕ್ಷಿತವಾಗಿ ಹೆಂಗೆ ಮಾಡ್ತಿರೋ, ನಾವು ಚೆನ್ನಾಗಿ ಓದಿಸ್ತೀವಿ ಅಂತಿರೋ, ಅದೇ ರೀತಿ ಸುಸಂಸ್ಕಾರವಂತರಾಗಿ ಮಾಡಬೇಕು, ಸಂಸ್ಕಾರವಂತರನ್ನಾಗಿ ಮಾಡಬೇಕು, ಸತ್ಪ್ರಜೆಗಳನ್ನಾಗಿ ಮಾಡಬೇಕು, ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆಯನ್ನು ಕೊಡಬೇಕು, ದೇಶ ಪ್ರೇಮ ಇರುವಂಥ ಪ್ರಜೆಯನ್ನು ಕೊಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ವಿಚಾರದಲ್ಲಿ ನಾವು ಮಕ್ಕಳ ಮೇಲಿನ ಪ್ರೀತಿ, ಆ ಕುರುಡು ಪ್ರೇಮ ಇದೆಯಲ್ಲ,
ಅದನ್ನೆಲ್ಲ ಬದಿಗಿಟ್ಟು ಅವರನ್ನು ಸುಶಿಕ್ಷಿತರಾಗಿ ಹೇಗೆ ಮಾಡ್ತೀವೋ ಅದೇ ರೀತಿ ಸಜ್ಜನರನ್ನಾಗೋ ಸಹಿತ ನಾವು ಮಾಡಬೇಕು. ನಾವು ಈ 2 ದುಡ್ಡುಘಟನೆಗಳಿಂದ ನಾವು ಏನು ಪಾಠ ಕಲಿತ್ಬೇಕು ಅಂತಂದರೆ, ಈಗ ಪ್ರಜ್ವಲ್ ರೇವಣ್ಣ, HD ರೇವಣ್ಣನವರ ಬಂಧನ, ಮಹಾಭಾರತದಲ್ಲಿ ದುರ್ಯೋಧನನ ಹತ್ಯೆ, ನಾಶ, ಇದರಿಂದ ನಾವೇನು ಪಾಠ ಕಲಿಬೇಕು ಅಂತ ಹೇಳಿದರೆ, ನಮಗೆ ಎಷ್ಟೇ ಹಣ ಇರಲಿ, ಅಧಿಕಾರ ಇರಲಿ, ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸಬೇಕು. ನಾವು ಸಹಿತ ಸರಿದಾರಿನಲ್ಲಿ ನಡಿಲೇಬೇಕು. ಮೊದಲು ನಾವು ಸಜ್ಜನರಾಗಿರಬೇಕು, ಆಮೇಲೆ ಮಕ್ಕಳನ್ನು ಸಜ್ಜನರಾಗಿ ಮಾಡಬೇಕು. ಆಮೇಲೆ ಹಣ ನಮ್ಮ ಹತ್ರ ಎಷ್ಟೇ ಇರಲಿ, ಹಣದ ಮಹತ್ವವನ್ನು, ದುಡಿಮೆಯ ಮಹತ್ವವನ್ನು, ಬೆವರಿನ ಮಹತ್ವವನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ದುಡಿಯೋದನ್ನು ಹೇಳ್ಕೊಡ್ಬೇಕು. ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವವನ್ನು ಹೇಗಿರಬೇಕು, ಎಲ್ಲರನ್ನ ತಾಯಿಯ ಸಮಾನ ನೋಡಬೇಕು. ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ಎಲ್ಲರಲ್ಲೂ ಸಹಿತ ಅಕ್ಕ ತಂಗಿಯರ ಭಾವನೆ ಇಟ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೂ ಕಲಿಸ್ಬೇಕು. ಒಂದು ಫೇಮಸ್ ಸೇಯಿಂಗ್ ಹೇಳಿ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಬಟ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಹಣ ಹೋದ್ರೆ ಮತ್ತೆ ಗಳಿಸ್ಬೋದ್ರಿ, ಆದರೆ ಮರ್ಯಾದೆ ಹೋದ್ರೆ, ಮಾನ ಹೋದ್ರೆ ಮತ್ತೆ ಗಳಿಸೋದು ಬಹಳ ಕಷ್ಟ. ಸ್ನೇಹಿತರೆ, ನಾನು ಪ್ರತಿದಿನ ಇದೇ ರೀತಿ ಉತ್ತಮವಾದ ಮಾಹಿತಿಗಳಿರುವಂತಹ ಒಂದು ವಿಚಾರದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪ್ರತಿದಿನ ಮಾಡ್ತೀನಿ. ನೀವು ಸಹಿತ ಇದರಿಂದ ಉತ್ತಮವಾಗಿ ವಿಚಾರ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.